ಯಾಕೆ ಬೇಕಾ ಅವ್ರ ಪರಿಹಾರ? ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿದ್ದು ಭೂಮಿ. ಭೂಮಿ ಇಲ್ಲ, ನಾವು ಸಾಯ್ಬೇಕಾ ಅವ್ರು ಸಾಯ್ಬೇಕು ಅಷ್ಟೇ. ನಮಗೆ ಬೇಕಾಗಿರಲ್ಲ ಅಷ್ಟೇ. ಅವನ ಮನೆಯಲ್ಲಿ ಕುತ್ಕೊಂಡು ಹಂಗಾದ್ರೆ ಅವ್ನ ಜಮೀನು ಬೇಕಾದಷ್ಟಿದೆ. ಅವ್ನ ಮಿನಿಸ್ಟ್ರಿದೆಲ್ಲ 100 ಎಕರೆ ಇದೆ, ಅದು ಬಿಟ್ಕೊಡ್ಲಿ. ನಾವ್ಯಾಕೆ? ನಾವು 10 ಎಕರೆ 1 ಎಕರೆ ನಮ್ಮ 10 ಎಕರೆ ಇರಲಿ. ನಮ್ಮ ರೈತರ ಜಮೀನು ಯಾಕೆ ಬೇಕು ನಿಮಗೆ? 100 ಕೋಟಿ ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಈ ಆನೇಕಲ್ ತಾಲೂಕಲ್ಲಿ ಎಲ್ಲ ಮಿನಿಸ್ಟ್ರಿಗಳು. ಇದು ನಾವ್ಯಾಕೆ ರೈತರು ಯಾಕೆ ಬಿಟ್ಕೊಡ್ಬೇಕು? ಇವ್ರ ಜಮೀನು ಭೇದ ಅಷ್ಟೇ. ರೈತನ ಕೈಯಲ್ಲಿ ಭೂಮಿ ಇಡಬಾರ್ದು. 1 ಗುಂಟೆ ಅವ್ರು ಏನು ಕ್ಲಿಯರ್ ಮೆಸೇಜ್ ಕೊಡ್ತಾ ಇದ್ದಾರೆ ಈ BJP ಸರ್ಕಾರದಲ್ಲಿ, ಈ ಕಾಂಗ್ರೆಸ್ ಸರ್ಕಾರದಲ್ಲಿ. ಕರ್ನಾಟಕದಲ್ಲಿ ಕ್ಲಿಯರ್ ಮೆಸೇಜ್. ನೋಡಪ್ಪ, ನೀವು ಜಮೀನು ಇದ್ರೆ ರಿಯಲ್ ಎಸ್ಟೇಟ್ ಮಾರ್ಕೊಂಡ್ಬಿಡ್ರಿ, ಒಂದಷ್ಟು ದುಡ್ಡು ಮಾಡ್ಕೊಂಡು ಏನೋ ಒಂದು ವ್ಯವಹಾರ ಮಾಡ್ಕೊಳ್ಳಿ, ಕೃಷಿ ಭೂಮಿಯಾಗಿ ಇಟ್ಕೊಂಡು ನಾವು ಬಂದೇ ಬರ್ತೀವಿ ಒಂದಲ್ಲ ಒಂದಿನ. ನಮಗೆ ಅವಶ್ಯಕತೆ ಇದೆ. ನೀವು ಫಲವತ್ತಾದ ಭೂಮಿನ ಬಂಜರು ಭೂಮಿನ ಜಮೀನು ಇಲ್ಲ ನಮ್ಮ ಅಪ್ಪನ ಗುಟ್ಟವನ ಅವನು ಯಾರೇ ಆಗಲಿ ಅವನ ಜಮೀನಿಗೆ ಏನಾದ್ರೆ ನಾವು ಹೋಗಿದ್ದೀವಿ. ಅವ್ರು 106 ಎಕರೆ ಮಾಡಿಕೊಂಡು ಅವ್ರ ಮೊಮ್ಮಕ್ಕಳನ್ನ ಅವ್ರ ಮಕ್ಕಳು ಇನ್ನೂ ಅವ್ರ ಮೊಮ್ಮಕ್ಕಳು ತಿನ್ನೋ ಅಷ್ಟು ಮಾಡ್ಕೊಂಡವ್ರೆ. ನಮ್ದು ಇರೋದು ಒಂದಿಷ್ಟು ಇದನ್ನು ಕಿತ್ಕೊಂಡೋಗಿ ಕೈ ಹಾಕವ್ರೆ. ಜಮೀನು ಕಿತ್ಕೊಂಡ್ರೆ ಅರ್ಧ ಮಾರಿ ಕಿತ್ಕೊಂಡು ಎಲ್ಲ ತಿನ್ಕೊಂಡು ಹೋಗ್ಬಿಟ್ರಲ್ಲ. ಎಮ್ಮೆಲ್ಗಳು ಏನು ಇರೋದು ದರಿದ್ರ ನನ್ನ ಮಕ್ಕಳು. ಮಣ್ಣು ಮುಚ್ಕೊಂಡವ್ರ, ಮಣ್ಣು ತಿಂತಾರ ಅವರು. ನಾವೇನು ಮಣ್ಣ ತಿನ್ನೋದ ಅಂಟ? ಅದು ಗೌರ್ಮೆಂಟ್ ಇಲ್ಲ, ಹಾಳಾದ ಊರ ಅದು. ಈಗ ಸರ್ಕಾರ ಏನ್ ಮಾಡಿದೆ ಅಂದ್ರೆ ಸರ್ಜಾಪುರ ಹೋಬಳಿ ಭಾಗದಲ್ಲಿ ಹೆಚ್ಚು ಕಡಿಮೆ 2,500 ಅಂದ್ರೆ 2,500 ಎಕರೆ ಜಮೀನನ್ನ ಕಿತ್ಕೊಳ್ಳೋದಿಕ್ಕೆ ಹೊರಟಿದೆ. ನಾನು ಯಾವ ಪದ ಬಳಸ್ತಾ ಇದ್ದೀನಿ ಹೇಳಿ? ಕಿತ್ಕೊಳ್ಳೋದಿಕ್ಕೆ, ಒತ್ತಾಯ ಪೂರ್ವಕವಾಗಿ ರೈತರಿಂದ ಕಿತ್ಕೊಳ್ಳೋದಿಕ್ಕೆ ಹೊರಟಿದೆ. ಸರ್ಕಾರ ಏನ್ ಹೇಳ್ತಾ ಇದೆ? ಈ ಜಮೀನೆಲ್ಲವೂ ಕೂಡ ಬಂಜರು ಭೂಮಿ, ಅಲ್ಲಿ ರೈತರು ಏನನ್ನು ಬೆಳೆಯೋದಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಹೈಕೋರ್ಟ್ನಲ್ಲೂ ನಾಚಿಕೆ ಮಾನ ಮರ್ಯಾದೆಯನ್ನ ಬಿಟ್ಟು ಅದೇ ಸುಳ್ಳನ್ನ ಹೇಳಿದ್ದಾರೆ. ನಾವಿವತ್ತು ರಿಯಾಲಿಟಿ ಚೆಕ್ ಅನ್ನ ಮಾಡೋದಕ್ಕೆ ಬಂದಿದ್ದೇವೆ. ನಿಜವಾಗ್ಲೂ ಇದು ಬಂಜರು ಭೂಮಿಯಾ ಅಂತ ಹೇಳಿ ನೀವೆಲ್ಲರೂ ಕೂಡ ಒಮ್ಮೆ ಕಣ್ಬಿಟ್ಟು ನೋಡಿ. ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ, ಯಾರು ಶಾಸಕರಿದ್ದೀರಿ, ಸಂಸದರಿದ್ದೀರಿ, ನಿಜವಾಗ್ಲೂ ನಿಮಗೆ ಕಣ್ಣು ಇತ್ತು ಅಂತಾದ್ರೆ ಆ ಕಣ್ಣನ್ನ ಅಗಲಿಸಿ ನೀವು ನೋಡಿ ಇದು ಬಂಜರು ಭೂಮಿಯಾ ಅಂತ ಹೇಳಿ. ಸರ್ಕಾರ ಹೇಳ್ತಾ ಇದೆ ಇದು ಬಂಜರು ಭೂಮಿ, ನಾವು ಕಿತ್ಕೊಳ್ತೀವಿ ಅಂತ ಹೇಳಿ ಇಲ್ಲಿ ರೈತರಿಗೆಲ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ. ನಾವು ಸ್ವಲ್ಪ ಪರಿಹಾರ ಕೊಡ್ತೀವಿ ಅಂತ. ರೈತರು ಹೇಳ್ತಿದ್ದಾರೆ, ನಿಮ್ ಪರಿಹಾರ ಯಾರಿಗ್ ಬೇಕು ಸ್ವಾಮಿ? ನೀವು ಕೊಡೋ ಬಿಡಿಗಾಸು 4 ದಿನ ಖರ್ಚಾಗಿ ಹೋಗುತ್ತೆ, ನಾವು ಸ್ವಾಭಿಮಾನದ ಬದುಕನ್ನ ಸಾಗಿಸ್ತೀವಿ ಅಂತ ಹೇಳಿ. ಆದ್ರೆ ನಮ್ಮ ಸರ್ಕಾರ, ನಮ್ಮ ದರಿದ್ರ ಸರ್ಕಾರ ಅದಕ್ಕೆ ಅವಕಾಶವನ್ನ ಮಾಡ್ಕೊಡ್ತಾ ಇಲ್ಲ. ಇವತ್ತು ರೈತರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ, ದೊಡ್ಡ ಮಟ್ಟಿಗೆ ಹೋರಾಟವನ್ನು ಆರಂಭಿಸಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಜಮೀನನ್ನು ಬಿಟ್ಕೊಡೋದಕ್ಕೆ ರೆಡಿ ಇಲ್ಲ ಎನ್ನುವಂತ ಮಾತನ್ನು ಹೇಳ್ತಿದ್ದಾರೆ. ನಮ್ಮದು ದೊಡ್ಡ ಫ್ಯಾಮಿಲಿ, 15-20 ಜನ ಇದನ್ನ ಖುಷಿ ನಂಬ್ಕೊಂಡ್ರೆ ಆ ಕಾಲದಿಂದ ಜೀವನ ಮಾಡ್ಕೊಂತಾರೆ. ಈ ಭೂಮಿ ಕಿತ್ಕೊಂಡ್ರೆ ನಾವು ಮಕ್ಕಳಿಗೆ ನಮ್ಮ 15 ಮಕ್ಕಳು ಮೊಮ್ಮಕ್ಕಳು 15-20 ಜನ ಅವ್ರಿಗೆ ಇಶಾ ಕೊಟ್ಟು ನಾವು ಸಾಯೋದ? ಏನು ಪ್ರಾಣ ಬಿಟ್ಟರು ನಾವು ಭೂಮಿ ಕೊಡಲ್ಲ. ಸಿದ್ದರಾಮಯ್ಯ ಆಗಲಿ, ಅವ್ರು DK ಶಿವಕುಮಾರ್ಲಿ ಭೂಮಿ ಬಿಡಲ್ಲ. ಯಾವ ಕಾರಣಕ್ಕೂ ಇವ್ರು ನಮ್ಮ ಜಮೀನು ಕಿತ್ಕೊಂಡು ರೈತರದ್ದು ಬೇರೆ ದೇಶ ಮಾರ್ಕೊಡಕ್ಕೆ ಇವರು ಇದನ್ನ ನಂಬ್ಕೊಂಡು ನಾವು ಜೀವನ ಮಾಡೋದು ಹೆಂಗೆ? ಎಲ್ಲ ಹೆಂಗೆ ಸ್ವಾಮಿ ನೀವೇ ಹೇಳಿ? ನಾವು ಎಲ್ಲ ಪ್ರಾಣ ಪಕ್ಕನವರಿಗೆ ವಿಷ ಕೊಟ್ಟು ಪ್ರಾಣ ಬೇಕು ಎಲ್ಲ ಹೆಂಗೆ? ಪ್ರಾಣ ಬಿಟ್ಟರೆ ಭೂಮಿ ಬಿಡಲ್ಲ, ಇದೇ ಜೈ ಬಿಡಲ್ಲ. ಪ್ರಾಣ ಬಿಡಲ್ಲ ಸ್ವಲ್ಪ, ಇದೇ ಸತ್ಯ. ಇದು ಏನ್ ಹೇಳ್ತೀರಿ ಸರ್? ಇದು KIDB ಒಂದು ಸಂಸ್ಥೆ ಒಂದು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡಿಬಿಟ್ಟಿದೆ. ನಮ್ಮ ತಾತ ನಾನು ಅದು ನಿಮ್ಗೆ ಕೇಳ್ತೀನಿ. ಅದಕ್ಕೆ ಮುಂಚೆ ಇನ್ನೊಂದು ವಿಚಾರ ನಿಮ್ಮ ಇದು ಮಾಡಿ. ನಂಗಲ್ಲಿ ಒಬ್ರು ಗ್ರಾಮಸ್ಥರು ಹೇಳ್ತಿದ್ರು, ಯಾವ್ದು ಸೂರ್ಯ ಸಿಟಿ 1,000 ಎಕರೆ ಮೊದಲೇ ಕಿತ್ಕೊಬಿಟ್ಟಿದ್ದಾರೆ ಅಂತ. ಸೂರ್ಯ ಸಿಟಿ ಕಿತ್ಕೊಂಡ್ರು, ಚಂದಾಪುರ ಕಿತ್ಕೊಂಡ್ರು, ಆದಗನಹಳ್ಳಿ ಕಿತ್ಕೊಂಡ್ರು, ಈಗ ಇದರಲ್ಲಿ ಅಲ್ಲಿ ಇಂಗ್ಲವಾಡಿ ಅಂತ ಕಿತ್ಕೊಂಡು 4 KHB ಮಾಡಿದ್ದಾರೆ. ಅದರಲ್ಲಿ 10% ಏನು ಮಾಡಲಿಲ್ಲ, ಹಂಗೆ ಬಿದ್ದಿದೆ. ಅದೇ ಇನ್ನೂ ಫಿಲ್ ಆಗಿಲ್ಲ. ನಮ್ಮ KIDB ಪ್ಲಸ್ ನಮ್ಮ ಸರ್ಕಾರ ರಿಯಲ್ ಎಸ್ಟೇಟ್ ಮಾಫಿಯಾಗಿ ಇಳಿದಿದೆ ಸರ್. ಈಗ ಎಷ್ಟೇ ಬಾಧೆ ಬಂದ್ರು ಕೂಡ ನಮ್ಮ ಜಮೀನು ನಾವು ಬಿಡಕ್ ತಯಾರಿಲ್ಲ. ನಾವು ಹೋಗ್ಬೇಕಿದ್ರೆ ಅವ್ರು ಹೋಗ್ಬೇಕು. ಇದು ನಮ್ಮ ತಾತ, ನಮ್ಮ ಮುತ್ತಾತ, ನಮ್ಮ ಅಜ್ಜ ಎಲ್ಲ ನಾವು ಈ ಜಮೀನು ಉಳ್ಸ್ಕೊಂಡ್ ಬಂದಿದ್ದೀವಿ. ಈಗ ಇವ್ರು ಕೊಡೋ 3 ಕಾಸಿಗೆ ನಾವು ನಮ್ಮ ಮಕ್ಕಳು ನಾವೇನ್ ಮಾಡ್ಬೇಕು? ಎಷ್ಟು ಸಂಕಟ ಆಗತ್ತೆ ನಿಮಗೆ? ನಾನು ಬೇರೆ ಎಲ್ಲ ವಿಚಾರ ಹೊರತ್ರ ಮಾತಾಡಿಸ್ತೀನಿ. ನನಗೆ ಈಗ ವಯಸ್ಸು 75 ವರ್ಷ ಆಗಿದೆ. 75 ವರ್ಷದಿಂದ ನಾವು ಬರೀ ಕೃಷಿಯಲ್ಲೇ ಬದುಕಿರೋದು. ಇವತ್ತು ಕೃಷಿನೇ, ನಾಳೆನೂ ಕೃಷಿನೇ. ನಮ್ಗೆ ಇದನ್ನ ಬಿಟ್ರೆ ಬೇರೆ ಯಾವುದು ಇಲ್ಲ. ಇವರು ಬಂದು ಸರ್ಕಾರ ನಾವು ಕಿತ್ಕೊಂತೀವಿ ಇವ್ರ ಅಪ್ಪನ ಆಸ್ತಿನ ಕಿತ್ಕೊಳ್ಳೋದಿಕ್ಕೆ ನಾವೆಲ್ಲ ಹೋಗ್ಬೇಕು ಕಿತ್ಕೊಂಡು. ನಮ್ಗೆ ಹಳ್ಳಿನೇ ಬೇರೆ ಶಿಫ್ಟ್ ಮಾಡ್ಬಿಡೋದಕ್ಕೆ ಇವರು. ನಾವು ಹಳ್ಳಿಯಲ್ಲಿ ಯಾಗಿರೋದು? ಪರಿಹಾರ ಕೊಡ್ತೀವಿ ಅಂತಾರಲ್ಲ, ಏನ್ ಪರಿಹಾರ ಅವ್ನು ಕೊಡೋದು? ನಾವು ಕೊಡ್ತೀವಿ ಬೇಕಾದ್ರೆ ಸರ್ಕಾರಕ್ಕೆ ಪರಿಹಾರ. ಯಾಕೆ ಬೇಕಾ ಅವ್ರ ಪರಿಹಾರ? ನಮ್ಗೆ ಬೇಕಾಗಿಲ್ಲ. ನಮ್ಗೆ ಬೇಕಾಗಿದ್ದು ಭೂಮಿ. ಭೂಮಿ ಇಲ್ಲ, ನಾವು ಸಾಯ್ಬೇಕಾ ಅವ್ರು ಸಾಯ್ಬೇಕು ಅಷ್ಟೇ. ನಮಗೆ ಬೇಕಾಗಿರೋದು ಅಷ್ಟೇ. ಅವನ ಮನೆಯಲ್ಲಿ ಕುತ್ಕೊಂಡು ಹಂಗಾದ್ರೆ ಅವ್ನ ಜಮೀನು ಬೇಕಾದಷ್ಟಿದೆ. ಅವ್ನ ಮಿನಿಸ್ಟ್ರಿದೆಲ್ಲ 106 ಎಕರೆ ಇದೆ, ಅದು ಬಿಟ್ಕೊಡ್ಲಿ. ನಾವ್ಯಾಕೆ? ನಾವು 10 ಎಕರೆ 1 ಎಕರೆ ನಮ್ಮ 10 ಎಕರೆ ಇರಲಿ. ನಮ್ಮ ರೈತರ ಜಮೀನು ಯಾಕೆ ಬೇಕು ನಿಮ್ಗೆ? 106 ಕೋಟಿ ಆಸ್ತಿಗಳು ಮಾಡ್ಕೊಂಡಿದ್ದಾರೆ ಈ ಆನೇಕಲ್ ತಾಲೂಕಲ್ಲಿ ಎಲ್ಲ ಮಿನಿಸ್ಟ್ರಿಗಳು. ಇದು ನಾವ್ಯಾಕೆ ರೈತರು ಯಾಕೆ ಬಿಟ್ಕೊಡ್ಬೇಕು? ಇವ್ರ ಜಮೀನು ಭೇದ ಅಷ್ಟೇ. ಈಗ ಸೂರ್ಯ ಸಿಟಿ ಅಂತ ಮಾಡಿದ್ದಾರೆ, ಅದೆಲ್ಲ ಬಿಟ್ಬಿಟ್ಟಿದ್ದಾರೆ. ಅದನ್ನ ಮಾಡ್ಲಿ. ಅದು ಸರ್ಕಾರ ಕೈಗಾರಿಕೆ ಅಂತ ಮಾಡ್ಲಿ.
ಸಿಟಿ ಮಾಡಿಬಿಟ್ಟು ಏನೂ ಇಲ್ಲ, ಇದುವರೆಗೂ ಒಂದು ಮನೇನೂ ಇಲ್ಲ, ಯಾವುದೂ ಇಲ್ಲ, ಬರೀ ಬಿಟ್ಕೊಂಡಿದ್ದಾರೆ. ಇನ್ನು ಇವಾಗ ಉದ್ಧಾರ ಮಾಡೋದಕ್ಕೆ ಬಂದಿದ್ದಾರೆ. ಒಂದು ಸಣ್ಣ ರಸ್ತೆಗೂ ಸಿದ್ದರಾಮಯ್ಯ ಆಗ್ಲಿ ಡಿ ಕೆ ಶಿವಕುಮಾರ್ ಆಗ್ಲಿ ಅವ್ರ ಜಮೀನ್ ಬಿಡಲ್ಲ. ಜಮೀನು ಬಿಡಲ್ಲ. ಬರೀ ನಮ್ಮ ಹಳ್ಳಿಗಾಡಿನಲ್ಲಿ ಇವ್ರು ಇಷ್ಟ ಹೇಳ್ತಾರಲ್ಲ, ಒಂದು ರೋಡ್ ನ್ಯಾಯವಾಗಿಲ್ಲ. ಇನ್ನು ಸಿಟಿ ಮಾಡೋದು ಎಲ್ಲಿ ಸರ್ ಬಂತು? ಒಂದು ರೋಡು, ಒಂದು ಸೈಕಲ್ ಬರಲ್ಲ, ಒಂದು ಗಾಡಿ ಬರೋಕ್ಕಾಗಲ್ಲ, ಆ ರೀತಿ ಮಾಡಿಕ್ಕವ್ರೆ ಇವ್ರ ಸರ್ಕಾರ ಬಂದ ಮೇಲೆ. ಇನ್ನೇನು ಸರ್ ಇವ್ರು ಉದ್ಧಾರ ಮಾಡೋದು? ರೈತರಿಗೇನು ಭಿಕ್ಷೆನ ಅವರು ಕೊಡೋದು? ನಾವು ಭಿಕ್ಷೆನೂ ಬೇಡ, ಅವ್ನು ಭಿಕ್ಷೆನೂ ಬೇಡ, ಯಾವುದು ಬೇಡ, ನಮ್ಮ ಭೂಮಿ ಕೊಟ್ಟರೆ ಒಂದು ಸಾಕು. ಇಲ್ಲಿವರೆಗೆ ಹೋಗುತ್ತಿದ್ದು ಸರ್ ಇದು ಲೈಕ್ ಇಲ್ಲಿ ನಮ್ಮ ಆನೇಕಲ್ ತಾಲೂಕಲ್ಲಿ ಬೆಳೆಯೋ ಹೂವು ನಿಮಗೆ ಚೆನ್ನೈ, ಹೈದರಾಬಾದು, ಕೇರಳ, ಬಂದು ಡೆಲ್ಲಿ ಎಲ್ಲದಕ್ಕೂ ನೀವು ಏನೇ ಫಂಕ್ಷನ್ ನೋಡ್ರು ಹೋಗೋದು ಇಲ್ಲಿಂದಾನೆ. ನೀವು ಮದುವೆಗಳ ಫಂಕ್ಷನ್ಗಾಗಲಿ ಏನಾಗಲಿ ಈ ಓಪನ್ ಫೀಲ್ಡಲ್ಲಿ ನಡೆಯೋದು, ಪಾಲಿ ಹೌಸ್ಗಳಲ್ಲಿ ನಡೆಯೋದು, ಬೆಳೆಯೋದು. ನೀವು ವ್ಯಾಲೆಂಟೈನ್ಸ್ ಡೇಗೆ ಅರ್ಧಕ್ಕರ್ಧ ರೋಸುಗಳು ಹೋಗೋದು ಇಲ್ಲಿಂದಾನೆ. ಆ ರೈತ ಏನು ತಿಂಗ್ಳಿಗೆ 5 ಲಕ್ಷ 10 ಲಕ್ಷ ದುಡಿತಾನೆ. ಇವ್ರು ಕೊಡೋ ಕಾಂಪನ್ಸೇಷನ್ ಅವ್ರಿಗೇನು ಸಾಕಲ್ಲ. ಒಂದು ಪಾಲಿ ಹೌಸ್ ಇನ್ವೆಸ್ಟ್ ಮಾಡ್ಬೇಕಂದ್ರೆ 40 ಲಕ್ಷ 45 ಲಕ್ಷ ಹಾಕ್ಬೇಕು. ಅದನ್ನ ಇನ್ವೆಸ್ಟ್ ಮಾಡಿ ಅವ್ನು ವಿತಿನ್ 3 ವರ್ಷ ಅವನು ರಿಕವರ್ ಮಾಡ್ತಾನೆ ಅಂದ್ರೆ ಅವ್ನ ವ್ಯವಸಾಯ ಎಷ್ಟಿರ್ಬೇಕು, ಅವ್ನ ಟರ್ನ್ ಓವರ್ ಎಷ್ಟಿರ್ಬೇಕು. ಇವನ್ ಬಂದು 3 ಕೋಟಿ ಕೊಟ್ಬಿಟ್ಟು ನಿಮ್ಗೆ ಜಮೀನ್ ಬಿಟ್ಬಿಡಿ ಅಂದ್ರೆ 3 ಕೋಟಿ ನಾಳೆ 2 ಕಾರ್ ತಗೊಂತಾನೆ, 2 ಟ್ರ್ಯಾಕ್ಟರ್ ಇಡ್ತಾನೆ, ಶೋಕಿ ಮಾಡ್ತಾನೆ. ಆಮೇಲೆ ಎಲ್ಲೋಗ್ಬೇಕು ರೈತ? ಸೊ ರೈತನಿಗೆ ಸ್ವಾವಲಂಬಿ ಜೀವನ ಮಾಡಬೇಕು. ಒಬ್ಬ ಪ್ರಧಾನ ಮಂತ್ರಿ ಬಂದ್ಬಿಟ್ಟು ಹೇಳ್ತಾನೆ, ನಿಮ್ಮ ಬಿಸ್ನೆಸ್ ಸ್ಟಾರ್ಟ್ ಮಾಡಿ, ನೀವೇ ಸ್ವಂತ ದುಡಿಮೆ ಸ್ಟಾರ್ಟ್ ಮಾಡಿ, ಏನು ಇದು ಜಾಬ್ ನಂಬ್ಕೊಂಡು ಇರೋಕ್ಕಾಗಲ್ಲ ಅಂತಾನೆ. ಇಲ್ಲಿ ಇವ್ರು ಭೂಮಿ ಕಿತ್ಕೊಂತ ಇದ್ರೆ ಸ್ವಂತ ಬಿಸ್ನೆಸ್ ಎಲ್ಲಿ ಸ್ಟಾರ್ಟ್ ಮಾಡೋದು? ಅಗ್ರಿಕಲ್ಚರ್ ಇಸ್ ಅ ಬಿಸ್ನೆಸ್. ನಾವು ಪಾಲಿ ಹೌಸ್ ಮಾಡೋನು ಕಮರ್ಷಿಯಲ್ ಇದು ಕಟ್ತೀವಿ, ಕಮರ್ಷಿಯಲ್ ಬಿಲ್ ತೊಗೊಂಡು ಕಮರ್ಷಿಯಲ್ ಮೀಟ್ರ್ ಇದೆ ನಮಗೆ. ಸೊ ನೀವು ಇಂಡಸ್ಟ್ರಿ ಮಾಡಿ ನಮಗೆ ಕೊಡಬೇಕಾಗಿರೋದೇನಿಲ್ಲ. ನಾವೇ ಒಂದೊಂದು ಎಕರೆಯಲ್ಲಿ ಇಲ್ಲಾಂದ್ರೆ 10-20 ಜನಕ್ಕೆ ಇದು ಕೆಲಸ ಕೊಡ್ತೀವಿ ನಾವು. ನಾವು ಏನು ಇಷ್ಟೊತ್ತು ಮಾತಾಡ್ತಾ ಇದ್ರು ನಮ್ಮ ಸ್ನೇಹಿತರು, ಉದ್ಯೋಗ ಸೃಷ್ಟಿ ಅಂತ. ಒಂದು ವಾರದಿಂದ ನಮ್ಮ ಎಂ ಬಿ ಪಾಟೀಲ್ರು, ಸಿದ್ದರಾಮಯ್ಯನವರು ಎಲ್ಲ ಪೋಸ್ಟ್ ಹಾಕಿದ್ರು. ಏನಂತ? ಕಂಪನಿಗಳು ಬರ್ತಾ ಇದ್ದಾವೆ, 18,000 ಕೋಟಿ ಏನೋ 18,000 ಕೋಟಿ ಬಂಡವಾಳ ಹೂಡಿಕೆ, 18,000 ಉದ್ಯೋಗ ಸೃಷ್ಟಿ. ಒಂದು ಉದ್ಯೋಗ ಸೃಷ್ಟಿಗೆ 1 ಕೋಟಿ ಬಂಡವಾಳ. 1 ಕೋಟಿ ಕೊಟ್ರೆ 4 ಎಕರೆ ಸಬ್ಸಿಡಿ ಸಮೇತ 4 ಎಕರೆ ಪಾಲಿ ಹೌಸ್ ಹಾಕ್ತಾರೆ ರೈತರು. ಕನಿಷ್ಠ 40ರಿಂದ 50, 1 ಕೋಟಿ ನಾವು ಕೇಳ್ತಾ ಇರೋದು. 4 ಎಕರೆಗೆ ಪಾಲಿ ಹೌಸ್ ಹಾಕೊಂಡ್ರೆ 40ರಿಂದ 50 ಜನಕ್ಕೆ ಉದ್ಯೋಗ ಸೃಷ್ಟಿ. ಇದು ಡೈಲಿ ನಾನು ಹೇಳ್ತಾ ಇರೋದು ಉದ್ಯೋಗ ಸೃಷ್ಟಿ, ರನ್ನಿಂಗು. ಇದು ನಿಜವಾದ ಉದ್ಯೋಗ ಸೃಷ್ಟಿ. ಯಾರು ಹೇಳಿದ್ದು? ಇದು ಇಂಡಸ್ಟ್ರಿ, ಇದು ನಿಜವಾದ ಎಂಪ್ಲಾಯ್ಮೆಂಟ್ ಜನರೇಷನ್ ಇಂಡಸ್ಟ್ರಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಏನು ಡೆವಲಪ್ಮೆಂಟ್ ಅಂತ ದಿನ ಎದ್ರೆ ಓಕೆ, ಬೃಹತ್ ಕೈಗಾರಿಕಾ ಮಂತ್ರಿಗಳು ಅವ್ರ ಕೆಲಸ ಅದೇ. ಬಟ್ ಏನು ಮಾಡ್ತಾ ಇದ್ದಾರೆ? ವಿಧಾನಸೌಧದಲ್ಲಿ ಪ್ರಶ್ನೆ ಕೇಳ್ತಾರೆ ಮಂತ್ರಿಗಳು, ಸ್ವಾಮಿ ಎಷ್ಟು ಭೂ ಸ್ವಾಧೀನ ಮಾಡಿದ್ದಾರೆ, ಎಷ್ಟು ಹಂಚಿಕೆ ಮಾಡಿದ್ದಾರೆ ಅಂತ ಕೇಳ್ತಾರೆ. ಎಷ್ಟು ಸ್ವಾಧೀನ ಮಾಡಿದ್ದಾರೆ ಗೊತ್ತಾ? KDB ಒಂದು ಸಂಸ್ಥೆ, KHB BDA ಬಿಟ್ಬಿಡಿ, KDB ಒಂದು ಸಂಸ್ಥೆ 1,55,000 ಎಕರೆಗಳನ್ನ ಭೂ ಸ್ವಾಧೀನ ಮಾಡಿದ್ದಾರೆ ಇಲ್ಲಿವರೆಗೂ. ಎಷ್ಟು ಹಂಚಿಕೆ ಆಗಿದೆ? ಇದು ವಿಧಾನಸೌಧದಲ್ಲಿ ಬಂದಿರೋ ಡೇಟಾ. ಬರೀ 41,000 ಮಾತ್ರ ಡೆವಲಪ್ ಮಾಡಿ ಹಂಚಿಕೆ ಆಗಿದೆ. 41,000 ಎಕರೆಗಳು ಮಾತ್ರ. ಮಿಕ್ಕಿದ್ದೆಷ್ಟು? ಈ 41,000 ಎಷ್ಟು ಪರ್ಸೆಂಟ್? 27%. ಇನ್ನು 1,13,000 ಎಕರೆ ಅವ್ರ ಹತ್ರ ಇದೆ. ಡೆವಲಪ್ಡ್ ಆಗಿರೋದು, ಅಕ್ವಿಸಿಷನ್ ಮಾಡಿ ಡೆವಲಪ್ ಮಾಡದೇ ಇರೋದು, ಹಂಚಿಕೆ ಆಗದೆ ಇರೋದು 73%. 73% ಜಾಗ ನೀವು ಅಕ್ವೈರ್ ಮಾಡ್ಕೊಂಡು ಹಂಗೆ ಇಟ್ಕೊಂಡು ಲ್ಯಾಂಡ್ ಬ್ಯಾಂಕ್ ಅಂತ ಇಟ್ಬಿಟ್ಟು ಬನ್ನಿ ಇಂಡಸ್ಟ್ರಿಗೆ ಕೊಡ್ತೀವಿ ಅಂತ ಲ್ಯಾಂಡ್ ಬ್ಯಾಂಕ್ ಇಟ್ಕೊಂಡ್ಬಿಟ್ಟು ಮತ್ತೆ ಇಲ್ಲೊಂದು 2,500 ಎಕರೆ, ದೊಡ್ಡಬಳ್ಳಾಪುರದ 2 ತಿಂಗಳಿಂದ 2,100 ಎಕರೆ, ಜಂಗಮಕೋಟೆ 2,800 ಎಕರೆ. ರಾಜ್ಯದ ನಾನಾ ಭಾಗಗಳಲ್ಲಿ ಮೇಲಿಂದ ಮೇಲೆ ಭೂಸ್ವಾಧೀನ ಮಾಡ್ತಾನೆ ಇದ್ರೆ ಆ ತೆಗೆದುಕೊಂಡು ಇಟ್ಕೊಂಡ್ಬಿಡೋದು ನಿಮ್ಮ ತೆಕ್ಕೆಯಲ್ಲಿ. ಉಳುವವನೇ ಭೂಮಿಯ ಒಡೆಯ ಅಂತಾರೆ ಇಂದಿರಾ ಗಾಂಧಿ ಅವರು ಮಾಡಿದ್ರೆ, ಅದೇ ಕರ್ನಾಟಕ ಸರ್ಕಾರ. ಆ ಕಡೆ ಮನಮೋಹನ್ ಸಿಂಗ್ 2013 ಲ್ಯಾಂಡ್ ಅಕ್ವಿಸಿಷನ್ ಆಗ್ತಂದ್ರು, ಅದಕ್ಕೆ ಕಿಮ್ಮತ್ತಿಲ್ಲ ನಿಮಗೆ. ತಗೊಂಡು ಇಟ್ಕೊಂಡ್ಬಿಡೋದು. ನಿಮ್ಮದೇ ಇಂಡಸ್ಟ್ರಿಗಳು, ಎಲ್ಲ ಇಂಡಸ್ಟ್ರಿಗಳು ನಿಮ್ಮದೇ, ಎಲ್ಲ ಶಾಲೆಗಳು ನಿಮ್ಮದೇ, ಎಲ್ಲ ಸ್ಕೂಲ್ಗಳು ನಿಮ್ಮದೇ, ಎಲ್ಲ ನಿಮ್ಮ ರಿಲೇಟಿವ್ಸ್. ಹಂಚಿಕೆ ಮಾಡೋದೆಲ್ಲ ನಿಮ್ಗೆ ಯಾವೊಂದು ದುಡ್ಡು ಕೊಡ್ತಾನೆ ಅವ್ನಿಗೆ ಹಂಚಿಕೆ ಮಾಡ್ತಾನೆ. ಎಂಡ್ ಆಫ್ ದ ಡೇ ರೈತನ ಕೈಯಲ್ಲಿ ಭೂಮಿ ಇಡಬಾರ್ದು. 1 ಗುಂಟೆ ಅವ್ರು ಏನು ಕ್ಲಿಯರ್ ಮೆಸೇಜ್ ಕೊಡ್ತಾ ಇದ್ದಾರೆ ಈ BJP ಸರ್ಕಾರಲ್ಲಿ, ಈ ಕಾಂಗ್ರೆಸ್ ಸರ್ಕಾರಲ್ಲಿ. ಕರ್ನಾಟಕದಲ್ಲಿ ಕ್ಲಿಯರ್ ಮೆಸೇಜು. ನೋಡಪ್ಪ, ನೀವು ಜಮೀನಿದ್ರೆ ರಿಯಲ್ ಎಸ್ಟೇಟ್ ಮಾರ್ಕೊಂಡ್ಬಿಡ್ರಿ, ಒಂದಷ್ಟು ದುಡ್ಡು ಮಾಡ್ಕೊಂಡು ಏನೋ ಒಂದು ವ್ಯವಹಾರ ಮಾಡ್ಕೊಳ್ಳಿ, ಕೃಷಿ ಭೂಮಿಯಾಗಿ ಇಟ್ಕೊಂಡು ನಾವು ಬಂದೇ ಬರ್ತೀವಿ ಒಂದಲ್ಲ ಒಂದಿನ. ನಮಗೆ ಅವಶ್ಯಕತೆ ಇದೆ, ನೀವು ಫಲವತ್ತಾದ ಭೂಮಿನ ಬಂಜರು ಭೂಮಿನ ನಮಗೆ ಅವಶ್ಯಕತೆ ಇದೆ ಅಂತ ಕಾನೂನು ಮಾಡ್ಕೊಂಡಿವಿ. ಕಿತ್ತೋಗಿರೋ ದಳ್ಳಾಳಿ ಸಂಸ್ಥೆ KDB ಅವ್ರಿಗೆ ಅನುಕೂಲಕ್ಕೆ ತಕ್ಕಂತೆ ಕಾನೂನು ಮಾಡ್ಕೊಂಡವ್ರೆ, ನಾವು ಬಂದು ಕಿತ್ಕೊಂತೀವಿ. ನಿಮ್ಗೆ ಇಷ್ಟನ ಕಷ್ಟನ ಇದೇ ಮೆಸೇಜ್ ಕೊಡ್ತಾ ಇರೋದು ಈ ಕರ್ನಾಟಕ ಸರ್ಕಾರ. ಇದ್ರ ವಿರುದ್ಧ ಇವತ್ತೇನು ಆನೇಕಲ್ ತಾಲೂಕು ರೈತರು ನಿಜವಾಗ್ಲೂ ದಂಗೆ ಹೇಳೋದಕ್ಕೆ ರೆಡಿಯಾಗಿದ್ದೀವಿ. ಹಿಂಗೆ ಬಲವಂತ ಮಾಡಿದ್ರೆ ಏನು? ಬಲವಂತ ಇಸ್ ಈಕ್ವಲ್ ಟು ಅತ್ಯಾಚಾರ. ಸರ್,
ಬಲವಂತವಾಗಿ ತಗೊತಾ ಇದ್ದಾರೆ. ನಾವು ಇದು ಯಾವುದೇ ಕಾರಣಕ್ಕೂ ನಾವು ಸಹಿಸ್ಕೊಳ್ಳಲ್ಲ. ನಾವು ಎದುರು ನಿಂತ್ಕೊಂತೀವಿ. ಪೊಲೀಸ್ ಅವ್ರು ಬಂದರು, ಗುಂಡೆ ಹೊಡೆದ್ರು, ಸಾಯಿಸಿದ್ರು. ನಾವು ಸಾಯೋದಕ್ಕೆ ರೆಡಿ, ಸಾಯಿಸೋದಕ್ಕೆ ರೆಡಿ. ಎದುರು ನಿಂತೇ ಹೋರಾಟ ಮಾಡೇ ಮಾಡ್ತೀವಿ. 40 ವರ್ಷದಿಂದಾನು ರೈತರು ಬೆಳೀತಾ ಇದ್ದೀವಿ ನಾವು. ಇದನ್ನು ಕಿತ್ಕೊಳ್ಳೋದಕ್ಕೂ ನೋಟಿಸ್ಗಳು ಕಳಿಸಿ ಈ ತರ ಮಾಡ್ತಾ ಇದ್ದಾರೆ ಅವರು. ನಾವು ಪ್ರಾಣ ಆದ್ರೂ ಕೊಡ್ತೀವಿ ಹೊರತು ನಾವು ಭೂಮಿ ಕೊಡಲ್ಲ. ನಮಗ ಶನಿಕೆ, ಗುದ್ಲಿ, ಪಿಕಾಶಿ, ಗರಾಡಿ ಇದೆಲ್ಲ ಹೊಸದಲ್ಲ. ಬಂದ್ರೆ ನಾವು ಅದರಲ್ಲೇ ಹಾಕೋದೆ ಅವ್ರನ್ನ. ಯಾರೇ ಬರ್ಲಿ, ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಹಾಕೋದಕ್ಕೆ ಸಿದ್ಧವಾಗಿದ್ದೀವಿ. ಅಲ್ಲ, ನನಗೆ ಅನ್ಸಿದ್ದು ನೀವು ಇಷ್ಟು ಚೆನ್ನಾಗಿ ಇಲ್ಲಿ ಪಪ್ಪಾಯ ಬೆಳೆದಿರಿ, ಇಷ್ಟು ಚೆನ್ನಾಗಿ ಬಂದಿದೆ. ಅವ್ರು ನೋಡಿದ್ರೆ ಈ ಜಮೀನಲ್ಲಿ ಏನು ಬರಲ್ಲ ಅಂತಾರಲ್ಲ ಅಂತ. ಬಂದು ನೋಡ್ಲಿ ಸರ್, ಅವ್ರು ಅಲ್ಲಿ AC ರೂಮಲ್ಲಿ ಎಲ್ಲ ಕುಂತ್ಕೊಂಡು ಮಾತಾಡೋದು. ಇಲ್ಲಿ ಬಂದು ಮಾತಾಡ್ಬೇಕು. ಇಲ್ಲಿ ಬಂದು ನೋಡಿ ರೈತರು ಯಾವ್ಯಾವ ಭೂಮಿ ಹೆಂಗಿದೆ ಅಂತ ನೋಡಿ ಇಲ್ಲಿ ಡಿಸೈಡ್ ಮಾಡ್ಬೇಕು. ಅವರು ಹೇಳ್ತಾ ಇದ್ರು ಎಕರೆ ಕೋಟಿಗಟ್ಟಲೆ ಪರಿಹಾರ ಕೊಡ್ತೀವಿ ಅಂತ. ಅವ್ರ ಕೋಟಿ ಏನ್ ಸರ್, ಅವ್ರು ಕೊಟ್ರೆ 1-2 ಕೋಟಿ 3 ಕೋಟಿ ಕೊಡ್ಬೋದು. ಅದು ಎಷ್ಟು ದಿನ ತಿನ್ಬೋದು? ನನಗೂ 3-4 ಜನ ಮಕ್ಕಳು, ನಾವು ಮನೆಯಲ್ಲಿ ಎಲ್ಲ 5-6 ಜನ ಇದ್ದೀವಿ. ಏನ್ ತಿನ್ನೋದ? ಎಷ್ಟು ವರ್ಷ ಬಂದ್ಬಿಡ್ತದೆ? ಇರೋದು ನಮ್ಗೆ ಇಷ್ಟೇ. ಸುತ್ತಮುತ್ತ ಎಲ್ಲ ಜಮೀನ್ ಕಿತ್ಕೊಂಡಾಗಿದೆ ಎಲ್ಲ ಬೇರೆ ಬೇರೆ ಯೋಜನೆಗಳಿಗೆ. ಆನೆಕಲ್ಲು, ಇಲ್ಲಿ ಸರ್ಜಾಪುರ, ಆದಿಗೊಂಡಲ್ಲಿ ಎಲ್ಲ ಕಿತ್ಕೊಂಡವ್ರೆ. ಇನ್ನು ಇರೋದು ಇಷ್ಟು ಅಗಲ ಇಲ್ಲಿರೋದು. ಇದಕ್ಕೂ ಕೈ ಹಾಕವ್ರೆ ಅವರು. ನಿಮಗೆ ನನ್ನ ಪ್ರಕಾರ ಕೃಷಿ ಬಿಟ್ರೆ ಬೇರೆ ಏನು ಗೊತ್ತಿಲ್ಲ? ಏನು ಇಲ್ಲ. ನನಗೆ 70 ವರ್ಷ ವಯಸ್ಸು. 70 ವರ್ಷದಿಂದ ನಮ್ಗಿದೆ. ಇದನ್ನ ಬಿಟ್ರೆ ಬೇರೆ ಯಾವ್ದು ಇಲ್ಲ ನಮ್ಗೆ. ಸರ್, ಏನ್ ಹೇಳ್ತೀರಿ? ಸರ್, ಭೂಮಿನ ಮಾತ್ರ ಕೊಡಲ್ಲ ಸರ್. ನಾವು ಇದು ಬೆಳೆದ್ಕೊಂಡು ನಮ್ಮ ಅಜ್ಜಿ ತಾತ ಎಲ್ಲಾನು ವರ್ಷಗಳಿಂದ ಕೊಟ್ಟು ಇದ್ ಮಾಡ್ಕೊಂಡು ಬಂದಿರೋದು. ಇದ್ರನ್ನೆಲ್ಲ ಕೊಡಲ್ಲ ನಾವು ಯಾವ್ದೇ ಕಾರಣಕ್ಕೂ. ಇಲ್ಲ ಅವ್ರು ಇರ್ಬೇಕು, ಇಲ್ಲ ನಾವಿರ್ಬೇಕು, ಇದು ಆಗ್ಬೇಕು, ಅಷ್ಟೇ ಮಾಡೋದು ಸರ್ ನಾವು. ಸರ್, ಮಾತಾಡ್ತೀರಾ ಯಜಮಾನ್ರೆ? ಏನಂತೀರಿ? ಸರ್, ಮಾತಾಡಿದ್ದೀನಿ ನಾನು ಅವಾಗ್ಲೇನೆ. ಮೊದಲು ಹೇಳ್ತಾ ಇದ್ದಾರೆ ಸರ್ಕಾರಕ್ಕೆ, ಇವ್ರು ಮಾಡ್ತಾ ಇರೋ ಕೆಟ್ಟ ಕೆಲಸ ಅಂದರೆ ಕೆಟ್ಟ ಕೆಲಸ. ನಮ್ಮದು ಎಲ್ಲ 6-1 ಮಾಡಿಬಿಟ್ಟು ಕೆಲವು ಜಮೀನುಗಳು ಎಲ್ಲ ಪಾಣಿಗಳಲ್ಲಿ ಎಂಟ್ರಿ ಮಾಡಿಬಿಟ್ಟವ್ರೆ. ಎಂಟ್ರಿ ಮಾಡಿಬಿಟ್ಟು ನಾವು ರೈತ ಇದು ಬೆಳೆ ಹಾಕ್ಬೇಕು. ಒಂದು ಬೆಳೆ ಹಾಕ್ಬೇಕು ಅಂದರೆ ನಾವು ಲೋನ್ಗೆ ಹೋಗ್ಬೇಕು ಬ್ಯಾಂಕಿಗೆ. ಬ್ಯಾಂಕಲ್ಲಿ ಪಾಣಿ ಎಂಟ್ರಿ ಆಗೈತೆ, ಹೋಗಯ್ಯ ಆಚೆ ಅಂತ ಕಳಿಸ್ತಾನೆ. ಬೇರೆ ರೈತನ ಹತ್ರ ಸಾಲಕ್ಕೆ ಹೋದ್ರೆ ಅವನು ನಿನ್ನ ಜಮೀನು ಸರ್ಕಾರಿಯಲ್ಲಿ ಐತೆ ಹೋಗಪ್ಪ ಅಂತ ಕಳಿಸ್ತಾರೆ. ಇವಾಗ ನಾವು ಎಲ್ಲಿ ಹೋಗ್ಬೇಕು ಅಂತ ಈ ಬೋಳಿ ನನ್ನ ಮಕ್ಕಳು ಮಾಡಿರೋ ಕೆಲಸ ಅಲ್ಕಾ ಕೆಲಸಕ್ಕೆ ನಾವು ಒಂದು ಮಗುಗೆ ಯಾವುದೋ ಒಂದು ತಾಪತ್ರೆ ಬರುತ್ತೆ, ಒಂದು ಹಾಸ್ಪಿಟ್ಲು ಇನ್ನೊಂದು ಬರುತ್ತೆ. ನಾವು ಒಂದು ಪೇಪರ್ ಎತ್ಕೊಂಡು ಯಾರ ಹತ್ರನೂ ಒಂದು 10,000 20,000 ಬೇಕಂದ್ರೆ ನಮ್ಗೆ ಆಧಾರ ಇಕ್ಕಬೇಕು. ಅವ್ನು ಆಧಾರ ಕೊಡಯ್ಯ ಅಂತಾನೆ. ಅವ್ನು ಪಾಣಿ ನೋಡ್ಬಿಟ್ಟು ಸರ್ಕಾರಿ ಎಲ್ಲೈತೆ ಹೋಗಯ್ಯ ಆಚೆ ಅಂತಾನೆ. ನಾವು ಯಾಕೆ ಬರ್ಬೇಕಾದ್ರೆ ರೈತರು ಯಾಕೆ ಬದುಕ್ಬೇಕು ಸರ್? ಈಗ ಹೇಳಿ ನೀವೇ. ನಮ್ಮ ಆಕ್ರೋಶ ಅಂದರೆ ಒಂದೇ, ನಮ್ಮ ಜಮೀನಲ್ಲಿ ಪಾಣಿಗಳದ್ದು ಫಸ್ಟ್ ಎಂಟ್ರಿ ಹಾಕಿದ್ರೆ ಕಿತ್ತೋದು. ನಮ್ಮ ಭೂಮಿ ನಮ್ಮಿದು. ನಾವು ಯಾವ ಕಾರಣಕ್ಕೂ ಭೂಮಿ ಬಿಡಲ್ಲ. ಬಂದ್ರು ನಾವು ಸತ್ರು ಪರವಾಗಿಲ್ಲ. ಅವನ ಯಾರೇ ಆಗ್ಲಿ, ಅವನ ಜಮೀನ್ಗೆ ಏನಾದ್ರು ನಾವು ಹೋಗಿದ್ದೀವ? ಅವ್ರು 100 ಎಕರೆ ಮಾಡ್ಕೊಂಡು ಅವ್ರ ಮೊಮ್ಮಕ್ಕಳನ್ನ, ಅವ್ರ ಮಕ್ಕಳು ಇನ್ನ ಅವ್ರ ಮೊಮ್ಮಕ್ಕಳು ತಿನ್ನೋ ಅಷ್ಟು ಮಾಡ್ಕೊಂಡವ್ರೆ. ನಮ್ಗೆ ನೋಡ್ಕೊಂಡು ಬರ್ತಾ ಇದೆ. ಇಲ್ಲಿ ನೋಡಿದ್ರೆ ನೀವು ಬಂಜರು ಭೂಮಿಲಿ ಇಷ್ಟು ಚೆನ್ನಾಗಿ ಬೆಳೆ ಬೆಳೆದಿದ್ದೀರಿ. ನನ್ನ ಪ್ರಕಾರ ಏನೋ ಮ್ಯಾಜಿಕ್ ಮಾಡಿದಿರಿ ಅನ್ಸುತ್ತೆ. ಸರ್, ಅವ್ರಿಗೆ ಕಂಡಿರ್ಬೇಕು ಫಸ್ಟ್. ಸರ್ಕಾರದವರಿಗೆ ಯಾವ ಅಧಿಕಾರಿಗಳಿದ್ದಾರೆ, ಏನು KDB ಅನ್ನೋ ಒಂದು ದಳ್ಳಾಳಿ ಸಂಸ್ಥೆನ ನಮ್ಮ ಮೇಲೆ, ರೈತರ ಮೇಲೆ ಚೂ ಬಿಟ್ಟು ಇಂಥ ಫಲವತ್ತಾದ ಭೂಮಿಯಲ್ಲಿ, ಏಷ್ಯಾದಲ್ಲೇ ಆನೇಕಲ್ ತಾಲೂಕಿನಲ್ಲಿ ಅತಿ ಹೆಚ್ಚು ಫಲವತ್ತಾದ ಭೂಮಿ ಹೊಂದಿರುವ ತಾಲೂಕು ನಮ್ಮ ಆನೇಕಲ್ ತಾಲೂಕು. ಈಗಾಗಲೇ ನಮ್ಮ ತಾಲೂಕಿನಲ್ಲಿ ಸುಮಾರು ಭೂಮಿನ ಸರ್ಕಾರದವರು ವಶಪಡಿಸ್ಕೊಂಡು 20,000 ಎಕರೆನ ಡೆವಲಪ್ ಮಾಡಿ KHB ಸೂರ್ಯ ಸಿಟಿ ಫೇಸ್ 1, 2, 3, 4 ಅಂತ ಇಂಡಸ್ಟ್ರಿಯಲ್ 1, 2, 3, 4, 5, 6, 6 ಫೇಸ್ನ ತಗೊಂಡು ಸುಮಾರು 20-25,000 ಎಕರೆ ಜಮೀನನ್ನ ನುಂಗಿ ನೀರು ಕುಡಿದಿದ್ದಾರೆ. ಈಗ ನಮ್ಮ ಭಾಗದಲ್ಲಿ ಉಳಿದಿರೋದು ಫಲವತ್ತಾದ ಭೂಮಿ 2,500 ಎಕರೆ ಫಲವತ್ತಾದ ಭೂಮಿ ಮೇಲೆ KDB ಕಳ್ಳಕಾಕರ ಸಂಸ್ಥೆ ನಮ್ಮ ಫಲವತ್ತಾದ ಭೂಮಿ ಮೇಲೆ ಕಣ್ಣಾಕಿದೆ. ಈ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಆರ್ಟಿಕಲ್ಚರ್ ಕ್ರಾಪ್ ಆಗಲಿ, ಹೈನುಗಾರಿಕೆ ಆಗಲಿ, ರೇಷ್ಮೆ ಆಗಲಿ, ಬೆಂಗಳೂರಿನ 60% ಭಾಗಶಃ 60% ತರಕಾರಿ ನಮ್ಮ ಆನೇಕಲ್ ತಾಲೂಕು ಸರ್ಜಾಪುರ ಹೋಬಳಿಯಿಂದ ಕಳಿಸ್ಕೊಡ್ತಾ ಇದೀವಿ ನಾವು. ಏನು ಫ್ಲವರ್ಸ್ ಇದೆ ಇಲ್ಲಿಂದ, ಈಗ ಸ್ವಲ್ಪ ಹೊತ್ತಿಗೆ ಬರ್ತಾರೆ, ಒಂದು ಟೆಂಪೋ ಗಾಡಿ ಬರುತ್ತೆ ನಿಮಗೆ ಅಲ್ಲಿ ಹಾರ್ವೆಸ್ಟ್ ಮಾಡೋದಕ್ಕೆ. ಅವರು ಇದನ್ನ ಹೈದ್ರಾಬಾದ್ಗೆ ನಾವು ಇಲ್ಲಿಂದ ಇಂಪೋರ್ಟ್ ಮಾಡ್ತೀವಿ. ಅಲ್ಲಿ ಮಾಡಿ ಅಲ್ಲಿ ನಮ್ಮ ಫಲವತ್ತಾದ ಭೂಮಿಯಲ್ಲಿ ಬೆಳೆದಿರುವಂತಹ ಹೂವನ್ನ ಅವರು ಒಳ್ಳೆ ಕ್ವಾಲಿಟಿ ಹೂವು ಅಂತ ಹೇಳ್ಬಿಟ್ಟು ಸಂಸ್ಕರಣೆ ಮಾಡಿ ಡಬಲ್ ರೇಟಿಗೆ ಮಾರ್ತಾರೆ. ಇಂಥ ಫಲವತ್ತಾದ ಭೂಮಿ ಮೇಲೆ ಕಾಂಕ್ರೀಟೀಕರಣ ಮಾಡಿ ಯಾವ ಸೊಗಸಿಗೋಸ್ಕರ, ಅವರ ವಂಶ ಉದ್ಧಾರ ಆಗೋದಕ್ಕೋಸ್ಕರ MB ಪಾಟೀಲ್ ಸಾಹೇಬರು ಹೇಳ್ತಾರೆ, ಮತ್ತೆ ಸಿದ್ದರಾಮಯ್ಯ ಹೇಳ್ತಾರೆ, ನಾವು ರೈತರ ಮಕ್ಕಳು ಅಂತ ಹೇಳೋದಕ್ಕೆ ತುಂಬಾ ಚೆಂದಾಗಿರುತ್ತೆ. ಆದರೆ ಈ ಸುಡು ಬಿಸಿಲಿನಲ್ಲಿ ಇಂಥ ಫಲವತ್ತಾದ ಭೂಮಿಯಲ್ಲಿ ಇಂಥ ಬಂಗಾರದಂತ ಬೆಳೆಯುವಂಥ ಭೂಮಿನ
ಸರ್ಕಾರದ ಒಂದು KDB ದಬ್ಬಾಳಿಕೆ ಸಂಸ್ಥೆ ಮುಖಾಂತರ ಈ ರೀತಿ ತಗೊಂತಾ ಇದ್ದಾರೆ. ನೀವು ನೋಡ್ತಾ ಇದ್ದೀರಾ, ನೀವು ರಿಯಾಲಿಟಿ ಚೆಕ್ ಮಾಡ್ತಾ ಇದ್ದೀರಾ, ನಿಮಗೂ ಧನ್ಯವಾದಗಳು. ಇಂಥ ಫಲವತ್ತಾದ ಭೂಮಿನ ಕಾಂಕ್ರೀಟೀಕರಣ ಕೊಟ್ಟು ನಾವೇನ್ ಮಾಡ್ಬೇಕಾಗುತ್ತೆ? ನಾವೇನ್ ಮಾಡ್ಬೇಕಾಗುತ್ತೆ ಹೇಳಿ? ನಾವು ಎಲ್ಲಿ ಹೋಗ್ಬೇಕಾಗುತ್ತೆ? ಇದೊಂದು ಸರ್ಕಾರ ಹೇಳ್ತಾ ಇದೆ ಪರಿಹಾರ ಕೊಡ್ತೀವಿ ನಾವು ನಿಮ್ಗೆ ಅಂತ ಹೇಳಿ. ಈಗ ಹೆಂಗಿದೆ ಸರ್ ನಿಮ್ಮ ವಹಿವಾಟೆಲ್ಲ ಹೆಂಗ್ ನಡೆಯುತ್ತೆ, ಏನ್ ಕತೆ? ನೀವು ನೋಡ್ತಾ ಇರಬೇಕು. ಈಗ ಈ ನಮ್ಮ ತೋಟದಲ್ಲಿ ಇವತ್ತಿಗೆ ಈ ಪ್ರೆಸೆಂಟ್ಗೆ 25 ಜನ ಕೂಲಿ ಕಾರ್ಮಿಕರು ನಮ್ಮ ಜೊತೆ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಜೊತೆ ನಾವು ಕೆಲಸ ಮಾಡ್ತಾ ಇದೀವಿ. ಅವ್ರ ಫ್ಯಾಮಿಲಿಗಳು ನಮ್ಮ ಮೇಲೆ ನಂಬಿದಾವೆ. ನಮಗೆ ಅವ್ರು ಕೊಡೋ ಯಾವುದೇ ದುಡ್ಡು ಬೇಕಾಗಿಲ್ಲ. ನಾವು ಪಾಲಿ ಹೌಸಲ್ಲಿ ಒಂದು ಒಳ್ಳೆ ಬೆಳೆ ಬೆಳೆದಿದ್ದೀವಿ ಅಂತ ಹೇಳಿದ್ರೆ, ಒಂದು ಬೆಳೆಗೆ 3 ತಿಂಗಳ ಬೆಳೆಗೆ ಸುಮಾರು 15ರಿಂದ 18 ಲಕ್ಷ ರೂಪಾಯಿ ನಾವು ಈ ಪಾಲಿ ಹೌಸಲ್ಲಿ ದುಡಿತೀವಿ. ಒಂದು ವರ್ಷಕ್ಕೆ ನಮ್ಮ ಖರ್ಚೆಲ್ಲ ಬಿಟ್ಟು ನಾವು 25ರಿಂದ 30 ಲಕ್ಷ ರೂಪಾಯಿ ಸೇವಿಂಗ್ ಮಾಡ್ತೀವಿ ನಮ್ಮ ಪಾಲಿ ಹೌಸಲ್ಲಿ ಬೆಳೆದಿರೋ ಬೆಳೆಗಳಲ್ಲಿ. ಅಂತ ಅದ್ಭುತ ಬೆಳೆ ಬೆಳೆದಾಗ ನಮ್ಮ ಭೂಮಿನ ಕಳ್ಕೊಂಡು ನಮ್ಮ ಭೂಮಿ ಮೇಲೆ ಕಾಂಕ್ರೀಟೀಕರಣ ಮಾಡಿದ್ದಾದ್ಮೇಲೆ ನಾವು ಹೋಗಿ ಅವ್ರ ಹತ್ರ ಗುಲಾಮಗಿರಿ ಕೆಲಸ ಮಾಡೋದಕ್ಕೆ, ಟಾಯ್ಲೆಟ್ ತೊಳೆಯೋದಕ್ಕೆ ಮತ್ತೆ ವಾಚ್ಮ್ಯಾನ್ ಕೆಲಸಕ್ಕೆ ನಾವು ರೆಡಿ ಇಲ್ಲ ಸರ್. ನಮ್ಮ ಭೂಮಿ ಇದೆ, ನಮ್ಮ ಭೂಮಿ ತಾಯಿ ನಂಬಿದ್ದೀವಿ, ಪರಂಪರೆಗಳಿಂದ ಕೃಷಿ ಮಾಡ್ತಾ ಬಂದಿದ್ದೀವಿ, ವ್ಯವಸಾಯ ಕುಟುಂಬ ನಮ್ದು. ನಾವು ಈ ಭೂಮಿಯಲ್ಲಿ ಬೆಳೆದಿದ್ದೀವಿ. ನಮ್ಮ ಭೂಮಿಯಲ್ಲಿ ಬೆಳೆದು ನಾವು ಮತ್ತಷ್ಟು ಜಮೀನನ್ನು ಸಂಪಾದನೆ ಮಾಡಿದ್ದೀವಿ. ನಮಗೆ ನಮ್ಮ ಭೂಮಿ ಬಿಟ್ಟರೆ ಸಾಕು. ಅವ್ರು ಯಾವ ಉದ್ಯೋಗ ಕೊಡೋದು ಬೇಕಾಗಿಲ್ಲ, ಟಾಯ್ಲೆಟ್ ತೊಳೆಯೋ ಕೆಲಸನೂ ಬೇಕಾಗಿಲ್ಲ. ನಮಗೆ ಜಾಗದಲ್ಲಿ ನಾನಾ ಅಂತಸ್ತಿನ ಕಟ್ಟಡ ಕಟ್ಟಿ ಅವರು ಅಷ್ಟು ಜನ ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗುತ್ತೆ. ಇವರು ಬೆಂಗಳೂರಿನ ಸುತ್ತಮುತ್ತಲ ನಾನಾ ಭಾಗದಲ್ಲಿ ಇಷ್ಟೊಂದೆಲ್ಲ ಜಮೀನು ತಗೊಂಡು 10,000 ಎಕರೆ, 15,000 ಎಕರೆ, 20,000 ಎಕರೆ ತಗೊಂಡು ಎಷ್ಟು ಮಾತ್ರ ಎಂಪ್ಲಾಯ್ಮೆಂಟ್ ಮಾಡ್ತಾರೆ? ಇಲ್ಲ ಇವ್ರ ಉದ್ದೇಶ ಏನಿದೆ? ಲ್ಯಾಂಡ್ ಬ್ಯಾಂಕ್ ಇಷ್ಟೆಲ್ಲ ಮಾಡಿಕೊಂಡು, ಆವಾಗಲೇ ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು ಎಷ್ಟು ಲ್ಯಾಂಡ್ ಬ್ಯಾಂಕ್ ಈಗ ಆಲ್ರೆಡಿ ಅಕ್ವಿಸಿಷನ್ ಎಷ್ಟಾಗಿದೆ ಮತ್ತು ಎಷ್ಟು ಯೂಸ್ ಆಗಿದೆ ಕರ್ನಾಟಕದಲ್ಲಿ ಅಂತ. ಇಷ್ಟೊಂದೆಲ್ಲ ಲ್ಯಾಂಡ್ ಬ್ಯಾಂಕ್ ಇಟ್ಕೊಳ್ಳೋ ಉದ್ದೇಶ ಏನಿದೆ ಇವ್ರದ್ದು? ಏನು ಮಾಡ್ತಾರೆ ಇವರು ಅನ್ನೋದು ಎಲ್ಲ ಜನರಿಗೂ ಗೊತ್ತಿರೋದೆ. ಯಾರೋ ಒಬ್ಬ ಕಂಪ್ನಿ ಇಲ್ಲ ಒಂದು GST ರಿಜಿಸ್ಟರ್ ಮಾಡ್ಕೊತಾರೆ, ಯಾವುದೋ ಒಂದು ಕಂಪ್ನಿನ ಸ್ಥಾಪನೆ ಮಾಡ್ತಾರೆ, ನಾಳೆ ದಿನ ಲಾಸ್ ಅಂತ ನೋಡ್ತಾರೆ. ಇಡೀ ದಿನ ನ್ಯೂಸಲ್ಲಿ ನೋಡ್ತೀವಿ ನಾವು. BPL ಕಂಪ್ನಿದು ನೋಡಿದ್ವಿ ಮೊನ್ನೆ. ಯಾವುದೋ ಒಂದು IT-BT ಕಂಪ್ನಿದೆ, ಒಂದು 50 ಎಕರೆ ಜಾಗ, ಯಾವುದೋ ಒಂದು ಎಂಬಾಸಿದೋ ಯಾವುದೋ ಒಂದು ನ್ಯೂಸ್ ಬಂದಿತ್ತು ನ್ಯೂಸಲ್ಲಿ. ಇದೆಲ್ಲ ನೋಡ್ತಾನೆ ಇದ್ದೀವಿ. ಯಾರೋ ಒಬ್ಬ ಬೇನಾಮಿ ಆಸ್ತಿ ಮಾಡ್ಕೊಂಡಿರೋರೆ, ಯಾರೋ ಒಬ್ರು ಒಂದು ಕಂಪ್ನಿನ ಅಲೋಕೇಟ್ ಮಾಡ್ಕೊತಾರೆ, ಇಷ್ಟು ಕೋಟಿ ಅಂತ ಇನ್ವೆಸ್ಟ್ ಮಾಡ್ತಾರೆ, ಭೂಮಿನ ಅಲೋಕೇಟ್ ಮಾಡಿಸ್ಕೊತಾರೆ ಗೌರ್ಮೆಂಟಿಂದ. ಒಂದು 10 ವರ್ಷ 15 ವರ್ಷ ಅವರು ಆದಿಂದಲ್ಲಿ ಇಟ್ಕೊತಾರೆ, ಇಷ್ಟು ಜನ ಉದ್ಯೋಗ ಕೊಡ್ತೀವಿ ಅಂತ. ನಾಳೆ ದಿನ ಕೋರ್ಟಲ್ಲಿ ಅದೇ ಹೇಳ್ತಾನೆ ಅವನು, ನಾನು ಒಳ್ಳೆ ಉದ್ದೇಶದಲ್ಲೇ ಇವರಿಗೆ ಉದ್ಯೋಗ ಕೊಡೋಣ ಅಂತ ಭೂಮಿ ನಾನು ಲ್ಯಾಂಡ್ ಪೂಲ್ ಮಾಡ್ಕೊಂಡೆ, ಬಟ್ ಉದ್ಯೋಗ ಕೊಡೋಕ್ಕಾಗಲಿಲ್ಲ, ನನಗೆ ಲಾಸ್ ಆಗೋಯ್ತು, ಇವಾಗ ಮಾರ್ಕೊಳಕ್ಕೆ ಅವಕಾಶ ಕೊಡಿ ಅಂತ. ಇದು ರಿಯಲ್ ಎಸ್ಟೇಟ್ ಅಲ್ಲೇ ಇನ್ನೇನಿದೆ? ಇದೇ ಮಾಡ್ತಾರದು, ರಿಯಲ್ ಎಸ್ಟೇಟೇ ಮಾಡ್ತಾರದು, ಇನ್ನೇನು ಮಾಡ್ತಾ ಇಲ್ಲ ಇವರು. ಏನು ಕಾನೂನು ಚೌಕಟ್ಟಿನಲ್ಲಿ ಏನೇನು ಮಾಡಬೇಕಾಗಿದೆ ಎಲ್ಲ ರೀತಿಯಲ್ಲೂ ಏನೋ ಪ್ಲ್ಯಾಂಡಾಗಿ ಎಕ್ಸಿಕ್ಯೂಟ್ ಮಾಡ್ಕೊಂಡಿವರು. ನಾಳೆ ದಿನ ಲ್ಯಾಂಡ್ ಪೂಲ್ನಂತ ರೈತರನ್ನೆಲ್ಲ ಮೋಸ ಮಾಡಿಬಿಟ್ಟು ಜಮೀನನ್ನ ಪೂಲ್ ಮಾಡಿಕೊಂಡು ಒಂದು 15 ವರ್ಷ ಆದಮೇಲೆ ರಿಯಲ್ ಎಸ್ಟೇಟ್ ಕಂಪ್ನಿಯವ್ರು ಮಾರ್ಕೊತಾ ಇದ್ದಾರೆ. ಅಷ್ಟೇ, ಇನ್ನೇನಿಲ್ಲ ಇವರು ಡೆವಲಪ್ಮೆಂಟು. ಯಾಕಂದರೆ ನೀವು ರಿಯಲಿಸ್ಟಿಕ್ಕಾಗಿ ಯೋಚನೆ ಮಾಡಿದ್ರೆ, ಎಲ್ಲೇ ಒಂದು ಸಾಫ್ಟ್ವೇರ್ ಕಂಪ್ನಿ ಆಗಲಿ, ಎಲ್ಲೇ ಆಗಲಿ, ಒಂದು 10,000 ಜನ ಕುತ್ಕೊಳ್ಳೋ ಅಂಥ ವ್ಯವಸ್ಥೆನ ಅವರು 2-3 ಎಕರೆಯಲ್ಲೇ ಮಾಡ್ತಾರೆ. ಇಲ್ಲ 1,00,000 ಜನ ಕುತ್ಕೊಬೇಕಂತಂದರೆ ಒಂದು 50 ಎಕರೆಯಲ್ಲಿ ಒಂದು ಕ್ಯಾಂಪಸ್ ಆಗುತ್ತೆ. ಇವ್ರು ಕೊಡ್ತಾ ಇರೋ ಏನೋ 18,000 ಎಂಪ್ಲಾಯ್ಮೆಂಟು, 15,000 ಎಂಪ್ಲಾಯ್ಮೆಂಟು, ಎಷ್ಟು ಸಾವಿರ ಎಕರೆ ಬೇಕು ಜಮೀನು ಇವ್ರಿಗೆ? ಇದನ್ನ ಕೇಳೋರು ಯಾರೂ ಇಲ್ವಾ ಇವ್ರನ್ನ? ಇವ್ರು ಇಷ್ಟ ಬಂದಂಗೆ ಮಾಡ್ಕೊಬೋದಾ? KDB ಕಾನೂನು ಅಂತ ಒಂದು ಮಾಡ್ಕೊಂಡಿದ್ದಾರೆ. ಅಲ್ಲಿ ಆ್ಯಕ್ಟ್ ಬಂದ್ಬಿಟ್ಟು ಒಂದೇ ಒಂದು ಸಾಮಾನ್ಯ ಜನಕ್ಕೆ ಅನ್ವಯಿಸುವಂಥದ್ದು ಇಲ್ಲ, ಅವ್ರಿಗೆ ಅವರ ಧ್ವನಿನೋ ಇಲ್ಲ ಅವ್ರ ಆಕ್ರೋಶನೋ ಇಲ್ಲ ಅವ್ರಿಗೆ ಸಿಗಬೇಕಾಗಿರೋ ನ್ಯಾಯನ ವ್ಯಕ್ತಪಡಿಸುವಂಥದ್ದು ಏನೂ ಇಲ್ಲ ಆ ಕಾನೂನಲ್ಲಿ. ಯಾವುದೇ ಒಂದು ಹೈಕೋರ್ಟ್ ಕೇಸ್ ತಗೊಳ್ಳಿ, ಯಾವುದೇ ತಗೊಳ್ಳಿ, ರೈತರಿಗೆ ಅನುಕೂಲವಾಗುವಂಥದ್ದೇ ಆಗಲಿ, ಸಾಮಾನ್ಯ ಜನಕ್ಕೆ ಅನ್ಯಾಯ ಆಗುವಂಥದ್ದೇ ಆಗಲಿ, ಒಂದು ಪಾಸಿಟಿವ್ ಪಾಯಿಂಟ್ ಒಂದೂ ಇಲ್ಲ KDB ಆ್ಯಕ್ಟಲ್ಲಿ. ನೀವು ಯಾವುದೇ ಒಂದು ಹೈಕೋರ್ಟ್ ಕೇಸ್ ತಗೊಳ್ಳಿ ಆ KDB ಅಕ್ವಿಸಿಷನಲ್ಲಿ, ಎಲ್ಲನೂ ಅವ್ರ ಫೇವರ್ ಆಗಿ ಕಾನೂನು ಇರ್ತದೆ. ಒಂದು ಎನ್ವಿರಾನ್ಮೆಂಟಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬೇಕಾಗಿಲ್ಲ, ಒಂದು ಸೋಷಿಯಲ್ ಇಂಪ್ಯಾಕ್ಟ್ ಅಸೆಸ್ಮೆಂಟ್ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ. ಅವ್ರಿಗೆ ಭೂಮಿ ಬೇಕು ಅಂದರೆ ಬೇಕಷ್ಟೇ. ಈ ಥರ ಒಂದು ದಬ್ಬಾಳಿಕೆ ನಡೆಸೋವಂಥ ಇದು ಕಾನೂನನ್ನ ಇಟ್ಕೊಂಡು ಇವರು ಎಲ್ಲ ಹತ್ರನೂ ಅಕ್ವಿಸಿಷನ್ನು, ನೋಟಿಫಿಕೇಷನ್ನು, ನೆಮ್ಮದಿಯಾಗಿ ಬದುಕೋದಕ್ಕೆ ಎಲ್ಲಿ ಬಿಡ್ತಾರೆ ಜನನ? ನಮ್ಮ ಕಡೆ 2 ವರ್ಷ ಆಯಿತು ನೋಟಿಫೈ ಮಾಡಿ. 2 ವರ್ಷದಿಂದ ಜನ ಹೆಂಗೆ ನೆಮ್ಮದಿಯಾಗಿ ಬದುಕ್ತಾರೆ ಈ ಥರ ಎಲ್ಲ ಮಾಡ್ತಾಯಿದ್ರೆ? ಒಂದು ಲೋನ್ ಆಗಲ್ಲ, ಒಂದು ಕೃಷಿ ಅವಲಂಬಿತವಾಗಿ ಜೀವನ ಮಾಡಬೇಕಂತಂದರೆ ಅವ್ರಿಗೆ ಒಂದು ಆರ್ಥಿಕವಾಗಿ ತೊಂದರೆ ಇಟ್ಕೊಂಡು ಇನ್ನು ಏನು ಸರ್ಕಾರ ಮೂಲಭೂತ ಸೌಕರ್ಯಗಳನ್ನ ಕೊಡ್ತಾ ಇಲ್ಲ, ಏನು ಅನುಕೂಲ ಮಾಡಿಕೊಡ್ತಾ ಇದೆ ಜನಕ್ಕೆ ಅಂತ ನಮಗಂತೂ ಅರ್ಥನೇ ಆಗ್ತಾ ಇಲ್ಲ. ಇದು ಇಷ್ಟೊಂದು ಸ್ಟ್ರೈಟ್ ಫಾರ್ವರ್ಡ್ ಆಗಿದ್ರು ಕೂಡ ವಿಚಾರನ ಇದ್ರ ಬಗ್ಗೆ ಮಾತಾಡ್ದಿರೋ ತುಂಬಾ ಬೇಸರ ನಮಗಂತೂ. ಯಾರೇ ಆಗಲಿ ಧ್ವನಿ ಎತ್ತಾ ಇಲ್ಲ. ಅಧಿಕಾರಿಗಳೇ ಆಗಿರ್ಬೋದು, ಇಲ್ಲ ಶಾಸಕರೇ ಆಗಿರ್ಬೋದು, ಇಲ್ಲ ಸರ್ಕಾರನೇ ಆಗಿರ್ಬೋದು, ಯಾವುದೇ ರೀತಿಯಾದ ಒಂದು ಕಿಂಚತ್ತೂ ಮಾನವೀಯತೆ ಅನ್ನೋದು ನೋಡಿಸ್ತಾನೆ ಇಲ್ಲ ರೈತರಿಗೋಸ್ಕರ ಅವರು. ಅದು ಸೂರ್ಯ ಚೀಟ ಎಲ್ಲ ಕಿತ್ಕೊಂಡ್ಬಿಟ್ರು. ಇಷ್ಟು ಸ್ವಲ್ಪ ಇದೈತೆ, ನಮ್ ಕಸ್ಗಳು ಮೇಯಿಸ್ಬೇಕು, ರೈತರಿಗೆ ಜಮೀನ್ ಬೇಡವಾ? ಎಲ್ಲ ಅವ್ರು ಕಿತ್ಕೊಂಡೋಗ್ಬಿಟ್ರೆ. ಸೂರ್ಯ ಸಿಟಿ ಏನ್ ಮಾಡಿದ್ರು? ಸೂರ್ಯ ಚೀಟ ಜಮೀನೆಲ್ಲ ಕಿತ್ಕೊಂಡು ಮನೆಗಳು ಕಟ್ಕೊಂಡು ರೈತರಿಗೆ ಏನ್ ಮಾಡವ್ರೆ? ಬೀಡುಗಳು ಬಿಟ್ಟವ್ರಲ್ಲ ಅವರು. ನಾವ್ ಯಾಕಡೆ ಹೋಗ್ಬೇಕು? ಊರವರಲ್ಲ ನನ್ನ, ಗ್ರಾಮಸ್ಥರಲ್ಲ ನನ್ನ. ಮೊದ್ಲು ಇದ್ದ ಜಮೀನೆಲ್ಲ ಕಿತ್ಕೊಬಿಟ್ರು. ಇನ್ನೇನ್ ಜಮೀನ್ ಕಿತ್ಕೊಂಡ್ರೆ ಅರ್ಧ ಮಾರಿ ಕಿತ್ಕೊಂಡು ಎಲ್ಲ ತಿನ್ಕೊಂಡು ಹೋಗ್ಬಿಟ್ರಲ್ಲ. ಎಮ್ಮೆಲೆಗಳು ಏನ್ ಕಿರೋದು ದರಿದ್ರ ನನ್ ಮಕ್ಳು. ನಾವೀಗ ಗಬ್ಬಲ್ಲಿ ಹೆಂಗ್ ಸಾಯೋದು? ಹಸುಗಳ ಮೇಸೋದು ಹೆಂಗ ನಾವು? ಇಲ್ಲಿ ಜಮೀನ್ ಇದ್ದಿದ ನಾವು ನೆಲ್ಲು ಭತ್ತ ರಾಗಿ ಎಲ್ಲ ಬೆಳ್ಕೊಂತ ಇದ್ರಲ್ಲ. ಇದು ಗೌರ್ಮೆಂಟ್, ಅದು ಗೌರ್ಮೆಂಟ್ ಇಲ್ಲ ಆಳೋದು ಊರು. ಅದು ಒಂದು ಮೊದ್ಲು ನಿಮ್ ಇರೋ ಜಮೀನು ಕಿತ್ಕೊಂಡ್ರು, ಮತ್ತೊಂದು ಈಗ ಇರೋ ಸ್ವಲ್ಪ ಜಮೀನು ಕೃಷಿ ಮಾಡ್ದ
ಕೃಷಿ ಮಾಡಿದಂಗ ಮಾಡಿದ್ದಾರೆ. ಅದನ್ನ ಕೃಷಿ ಮಾಡಿದ್ರೆ ಗೊಬ್ಬ ನೀರ್ ಬಿಟ್ಟವ್ರಲ್ಲ, ನಾವ್ ಹೆಂಗ್ ರೈತರು ಬದುಕೋದು? ಗೌರ್ಮೆಂಟ್ ಇರೋದ್ಕಿಂತ ಸಾಯಾದ್ಮೇಲೆ ರೈತರ ಹತ್ರ ರೈತರದೆಲ್ಲ ಕಿತ್ಕೊಂಡು ಹೋಯ್ತಾರಲ್ಲ ಹಾಳಾಗಿ. ರೈತನ ಬಾವಿನಲ್ಲಿ ತೊಳ್ತಾರೆ, ಗಡ್ಡೆಗ್ ಮಾಡ್ಕಲ್ಲ ಅವರು. ಆತರ ಮಾಡ್ಬೋದ ಅವ್ರು? ಇವನ್ ಸ್ವಲ್ಪ ಐತೆ ಅದನ್ನ ಕಿತ್ಕೊಂಡ್ ಹೋಗ್ಬಿಟ್ರೆ ನಾವೇನ್ ತಿನ್ನೋದ? ಮಕ್ಕಳನ್ನ ಹೆಂಗ್ ಸಾಕೋದ? ನಾವ್ ಬಡವ್ರು.